ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನಿವಾಗ ಬ್ಲೌಸ್ ಪೀಸಲ್ಲಿ ಡಿಫ್ರೆಂಟಾಗಿ ಈ ಥರವಾಗಿ ಅಲಂಕಾರ ಮಾಡುವಂಥದ್ದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೋಗಿ ನೋಡೋಣ. ವೀಕ್ಷಕರೇ ನೋಡಿ, ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ನೀವು ಯಾವ ರೀತಿಯಾಗಿ ಬ್ಲೌಸ್ ಪೀಸ್ ತೊಗೋತೀರಾ ಅದು ನಿಮ್ಮ ಇಷ್ಟದ ಪ್ರಕಾರ. ನಾನಿವಾಗ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಸಿಂಪಲ್ ಆಗಿರುವಂಥದ್ದು ತೊಗೊಂಡಿರುವಂಥದ್ದು. ಇವಾಗ ನೋಡಿ, ಬ್ಲೌಸ್ ಪೀಸ್ ಒಂದು ಕಡೆ ಉದ್ದವಾಗಿರುತ್ತಲ್ವ, ಆ ಕಡೆ ಭಾಗದಿಂದ ನಾನಿವಾಗ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಸಣ್ಣ ಸಣ್ಣದಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೀರಿಗೆಗಳು ಯಾವ ರೀತಿ ಹಾಕ್ತೀವಲ್ವ ಅದೇ ರೀತಿಯಾಗಿ ನಾವು ಈ ಕಡೆ ಆ ಕಡೆ ಎರಡು ಕಡೆ ಕೈ ಹಿಡಿದು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ನೀರಿಗೆಗಳು ಜಾಸ್ತಿಯಾಗಿ ಕಾಣಿಸ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡ್ರೆ ಬೆಟರು. ಈ ಥರ ನೋಡಿ ಎಲ್ಲ ಕೂಡ ಫೋಲ್ಡ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಮಧ್ಯದಲ್ಲಿ ಈ ಥರ ಫೋಲ್ಡ್ ಮಾಡಿ ಮಾಡಿ ನಾವು ಈ ಥರ ಮಧ್ಯದಲ್ಲಿ ಒಂದು ಪಿನಪ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲ ಕೂಡ ನೀರಿಗೆಗಳು ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ನಾಳೆ ಇದೆ ಅಂದರೆ ನಾವು ಫಸ್ಟಿಗೆ ಈ ಥರವಾಗಿ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೋದು. ಯಾಕಂದರೆ ನಮಗೆ ನಾಳೆ ಪೂಜೆ ಇದೆ ಅಂದರೆ ಈ ಥರ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ನಮಗೆ ಅಲಂಕಾರ ಕೂಡ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಸಿಗುತ್ತೆ. ಯಾಕಂದರೆ ಸ್ವಲ್ಪ ಕೂಡ ನಾವು ಗಡಿಬಿಡಿ ಇಲ್ಲದೇ ಇಷ್ಟು ಈಸಿಯಾಗಿ ಪೂಜೆ ನಾವು ಎಷ್ಟು ಮನಸ್ಫೂರ್ತಿಯಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೋದು ಫಸ್ಟಿಗೆ. ಇವಾಗ ನೋಡಿ ಎಲ್ಲ ಕೂಡ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಕೈ ಹಿಡಿದಿದ್ದೀನಿ, ಕಾಣಿಸ್ತಾ ಇರ್ಬೋದು. ಎಲ್ಲ ಕೂಡ ನೀರಿಗೆಗಳು ಈ ಥರ ನೋಡಿ ಕೈಯಲ್ಲಿ ಉದ್ದವಾಗಿ ಎಳಿತಾ ಇದ್ದೀನಿ. ಮತ್ತು ಮೇಲ್ಗಡೆ ಫಸ್ಟ್ ಈ ಥರ ನೋಡ್ಬೋದು, ಒಂದು ಬಟ್ಟೆಗೆ ಹಾಕುವಂಥ ಪಿನ್ ಇರುತ್ತಲ್ವ, ಆ ಪಿನ್ ಕ್ಲಿಪ್ ತೊಗೊಂಡು ಈ ಥರ ನಾನು ಫಸ್ಟ್ ಮೇಲ್ಗಡೆ ಹಾಕ್ತಾ ಇದ್ದೀನಿ. ನೀರಿಗೆಗಳು ಚೆನ್ನಾಗಿ ಫೋಲ್ಡಿಂಗ್ ಆಗಬೇಕು. ಅದಕ್ಕೋಸ್ಕರ ನೋಡಿ, ನೀವು ಬ್ಲೌಸ್ ಪೀಸ್ ಯಾವ ರೀತಿಯಾಗಿ ತೊಗೊಳ್ತೀರಾ ಅದ್ರ ಮುಖಾಂತರ ನಿಮಗೆ ಫೋಲ್ಡ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ಲೌಸ್ ಪೀಸ್ ಮೇಲೆ. ಇವಾಗ ನೋಡಿ, ನೀವು ಅಂಚೆ ಇರುವಂಥ ಬ್ಲೌಸ್ ಪೀಸ್ ಕೂಡ ತೊಗೋಬೋದು, ಆ ರೀತಿ ಕೂಡ ತೊಗೋಬೋದು. ಸಿಂಪಲಾಗಿ ಈ ಥರ ಪ್ಲೇನ್ ಕೂಡ ತೊಗೋಬೋದು. ಅದು ನೀವು ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರವಾಗಿ ರೆಡಿ ಮಾಡಬೇಕಂತ ಅಂದ್ಕೊಳ್ತೀರಾ ಅದ್ರ ಮುಖಾಂತರ ನೀವು ಬ್ಲೌಸ್ ಪೀಸನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮಧ್ಯದಲ್ಲಿ ಕೂಡ ಒಂದು ಪಿನಪ್ ಮಾಡಿದ್ದೀನಿ, ಅದಕ್ಕೂ ಕೂಡ ಒಂದು ಬಟ್ಟೆಗೆ ಹಾಕುವಂಥ ಕ್ಲಿಪ್ ಹಾಕಿದ್ದೀನಿ. ಈ ಥರ ನೋಡಿ ಎರಡೂ ಕೂಡ ಸಮಭಾಗ ಮಾಡಿಕೊಂಡು ಮಧ್ಯದಲ್ಲಿ ಒಂದು, ಈ ಕಡೆ ಸೈಡಿಗೆ ಒಂದು ಎರಡು ಕೂಡ ಹಾಕ್ಕೊಂಡಾಯಿತು. ಈ ಕಡೆ ನೋಡಿ, ಕಳಸಕ್ಕೆ ಅಲಂಕಾರ ಮಾಡ್ಕೋಬೇಕು ಅಂದರೆ ನಾವು ಫಸ್ಟ್ ಈ ಥರ ಕಳಸಕ್ಕೆ ಒಂದು ಈ ಥರ ನೋಡ್ತಾ ಇರ್ಬೋದು, ಒಂದು ಕಟ್ಟಿಗೆ ತೊಗೊಂಡು ಈ ಥರ ಮಧ್ಯದಲ್ಲಿ ಸ್ವಲ್ಪ ಈ ಕಡೆ ಇಟ್ಕೊಂಡು ಈ ಕಡೆಗೆ ಇಟ್ಕೊಂಡು ಕಟ್ಕೊಂಡಿದ್ದೀನಿ. ಹಾಗೆ ಒಂದು ಕೆಳಗಡೆ ನೋಡ್ತಾ ಇರ್ಬೋದು, ಸ್ಟೀಲ್ ಡಬ್ಬಿಯಲ್ಲಿ ನಾನು ಅಕ್ಕಿ ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ನಿಮಗೆಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಾನು ಮಾಡ್ತೀನಂತ. ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇದೇ ರೀತಿಯಾಗಿ ಮಾಡ್ಕೋಬೋದು, ಮತ್ತು ನಿಮಗೆ ಬೇಕಾದರೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಮಾಡ್ಬೋದು. ಹಾಗೆ ಮತ್ತು ಬ್ಲೌಸ್ ಪೀಸ್ ನೋಡಿ, ಇದು ಉದ್ದಕ್ಕೆ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದ್ದರೆ ನೀವು ದೊಡ್ಡ ದೊಡ್ಡ ಬ್ಲೌಸ್ ಪೀಸ್ ಕೂಡ ತೊಗೊಂಡು ಈ ಥರವಾಗಿ ಮಾಡ್ಬೋದು. ಇವಾಗ ನೋಡಿ, ಮಧ್ಯಭಾಗ ನಾನು ಹಿಂದ್ಗಡೆ ನೋಡಿ ಕಳಸದ ಹಿಂದ್ಗಡೆ ಹಾಕಿ ಈ ಥರ ಎರಡೂ ಕೂಡ ಸಮಭಾಗವಾಗಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಎರಡು ಮುಂದ್ಗಡೆ ನೀರಿಗೆಗಳು ಒಂದೇ ರೀತಿಯಾಗಿ ಕಾಣಿಸ್ಬೇಕಂದ್ರೆ ಫಸ್ಟ್ ನಾವು ಈ ಥರ ಕರೆಕ್ಟಾಗಿ ಈ ಥರ ಹಿಂದ್ಗಡೆ ಒಂದು ಪಿನ್ನಪ್ ಮಾಡ್ಕೊಂಡ್ಬಿಡಿ. ನೋಡಿ, ಹಿಂದ್ಗಡೆ ಒಂದು ಪಿನ್ನಪ್ ಮಾಡಿದ್ದೀನಿ, ಬಟ್ಟೆ ಹಾಕುವಂಥ ಕ್ಲಿಪ್ ತೆಗೆದಿದ್ದೀನಿ. ಇವಾಗ ನೋಡಿ ಎರಡೂ ಕೂಡ ಸಮಭಾಗವಾಗಿ ಇಟ್ಕೊಂಡಿದ್ದೀನಿ. ಮತ್ತು ನೀವು ದೊಡ್ಡ ಕಳಸ ತೊಗೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಕೂಡ ತೊಗೋಬೋದು, ಇಲ್ಲ ಸಣ್ಣ ಕಳಸ ಇದೆ ಅಂದರೆ ಈ ಥರ ನೀವು ಡಬ್ಬಿಯ ಕೆಳಗಡೆ ಇಟ್ಕೊಂಡು ಮೇಲೆ ಕಳಸ ಕೂಡ ಇಟ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ನನಗೆ ನೋಡಿ ಮಧ್ಯದಲ್ಲಿ ಈ ಥರ ನೋಡಿ ಕಡೆ ನೋಡಿ ಲಾಸ್ಟ್ ಇರುವಂಥದ್ದೊಂದು ಈ ಕಡೆ ಕೂಡ ಫೋಲ್ಡಿಂಗ್ ಮಾಡಿರುವಂಥದ್ದು ತೊಗೊಂಡಿದ್ದೀನಿ. ಈ ಕಡೆ ತೊಗೊಂಡು ಈ ಥರ ಮಧ್ಯದಲ್ಲಿ ಒಂದು ಪಿನ್ನಪ್ ಮಾಡ್ಕೊಂಡ್ಬಿಡಿ. ಕೊನೆ ಭಾಗ ನೋಡಿ, ಈ ಕಡೆ ಕೂಡ ಕೊನೆ ಇರುವಂಥದ್ದು, ಈ ಕಡೆ ಕೂಡ ಕೊನೆಗಿರುವಂಥದ್ದು ಒಂದು ಫೋಲ್ಡಿಂಗ್ ಮಾಡಿರುವಂಥ ಈ ಥರ ಅದು ಒಂದು ಮಧ್ಯದಲ್ಲಿ ತಗೊಂಡು ಈ ಥರ ಒಂದು ಪಿನ್ ಮಾಡ್ಕೋಬೇಕು. ಆಮೇಲೆ ನೋಡಿ ಈ ಥರ ಒಂದು ದಾರ ತಗೊಂಡು ಫಸ್ಟಿಗೆ ಕಾಣಿಸ್ತಾ ಇರ್ಬೋದು ನಿಮಗೆ, ದಾರವನ್ನು ತೊಗೊಂಡಿದ್ದೀನಿ. ದಾರ ನೋಡಿ ಯಾವ ರೀತಿಯಾಗಿ ಕಟ್ಕೋಬೇಕಂತ ತೋರಿಸ್ತೀನಿ ನೋಡಿ ನಿಮಗೆ. ಈಗ ಇವೆರಡೂ ಕಡೆ ನೀರಿಗೆಗಳೆಲ್ಲ ಕೂಡ ನಾನು ಈಗ ಈ ಥರ ಬಟ್ಟೆ ಹಾಕಿರುವಂಥ ಕ್ಲಿಪ್ಪು ಬಿಚ್ಚಿಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀರಿಗೆಗಳು ಎಷ್ಟು ಚೆನ್ನಾಗಿ ಫೋಲ್ಡಿಂಗ್ ಮಾಡಿದ್ದೀನಲ್ವ ಒಂಥರ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಮಧ್ಯದಲ್ಲಿ ಒಂದು ಈ ಥರ ದಾರ ತೊಗೊಂಡು ನಾವು ಇವಾಗ ಕಳಸ ಇಟ್ಕೊಂಡಿರ್ತೀವಲ್ವ ಡಬ್ಬಿ ಮೇಲೆ, ಆ ಡಬ್ಬಿವರೆಗೂ ಕೂಡ ನಾವು ಈ ಥರ ಒಂದು ಕಳಸಕ್ಕೆ ದಾರ ಕಟ್ಕೋಬೇಕು. ಡಬ್ಬಿ ಸ್ವಲ್ಪ ಹೈಟಲ್ಲೇ ಇಟ್ಕೊಂಡಿರ್ತೀವಿ, ಡಬ್ಬಿ ಮೇಲೆ ನಾವು ಕಳಸ ಇಟ್ಟಿದ್ದೀವಿ ಅಂದರೆ ತೆಮ್ಗೆ ಇಟ್ಟಿದ್ದೀವಲ್ವ, ಆ ತೆಮ್ಗೆ ಎಲ್ಲಿ ತನಕ ಇರುತ್ತಲ್ಲ ತೆಮ್ಗೆ ಭಾಗದಷ್ಟು ನಾವು ಈ ಥರ ಒಂದು ದಾರ ಕಟ್ಕೊಂಡ್ರೆ ಒಂಥರ ಸೇಮ್ ಸೀರೆ ಯಾವ ರೀತಿ ಉಡಿಸಿರ್ತೀವಲ್ವ ಅದೇ ರೀತಿಯಾಗಿ ಕಾಣಿಸುತ್ತೆ. ಆಮೇಲೆ ನೋಡಿ ಎಲ್ಲ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೋಬೇಕಂದ್ರೆ ಈ ಕಡೆ ನೀರಿಗೆ ಆ ಕಡೆ ನೀರಿಗೆ ಸ್ವಲ್ಪ ಕೆಳಗಡೆ ಮೇಲ್ಗಡೆ ಆಗಿದ್ದರೆ ಎಲ್ಲ ಕೂಡ ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಡಿ. ಈ ಥರ ನೋಡಿ ಪರ್ಫೆಕ್ಟಾಗಿ ನೀರಿಗೆಗಳೆಲ್ಲ ಕೂಡ ನಾನು ಮಾಡಿಕೊಂಡೆ. ನೋಡಿ ದಾರ ಕಟ್ಟಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನೋಡ್ತಾನೆ ಇರ್ಬೋದು.
ತುಂಬಾ ಸಿಂಪಲಾಗಿ ಮಾಡಿದ್ರೂ ಕೂಡ ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆಮೇಲೆ ಒಡವೆ ವಸ್ತ್ರಗಳು ಏನು ಬೇಕಾದರೂ ನಿಮ್ಗೆ ಏನೆಲ್ಲ ಇಷ್ಟ ಆಗುತ್ತೆ ಮನೇಲಿರುವಂಥದ್ದೆಲ್ಲ ಕೂಡ ಹಾಕ್ಬೋದು. ನಿಮಗೆ ಸಿಂಪಲಾಗಿ ಈ ಥರ ನೋಡಿ ಸಿಂಪಲಾಗಿ ಕೂಡ ಅಲಂಕಾರ ಮಾಡ್ಬೋದು. ಇಲ್ಲ ಈ ಥರ ಒಡವೆಗಳು ಮತ್ತು ನೋಡ್ತಾ ಇರ್ಬೋದು ನಿಮಗೆ ಕೊರಳಲ್ಲಿ ಮಾಲೆಗಳು ಎಲ್ಲ ಕೂಡ ಹಾಕ್ಬೋದು. ನೋಡಿ ನಾನೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಾಡುವಾಗ ಗ್ರ್ಯಾಂಡಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡಿ ಈ ಥರ ಕೊರಳಲ್ಲಿ ಎಲ್ಲ ಕೂಡ ಹಾಕ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ನಾಳೆ ಅಂದರೆ ಸ್ನೇಹಿತರೆ ಈ ಥರವಾಗಿ ಫೋಲ್ಡಿಂಗ್ ಮಾಡಿಕೊಂಡು ಬ್ಲೌಸ್ ಪೀಸಲ್ಲಿ ಕೂಡ ನಾವು ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡ್ಬೋದು ನೀವು ಕೂಡ. ಇವಾಗ ನೋಡಿ ವರಮಹಾಲಕ್ಷ್ಮಿ ಮುಕುಟ ಈ ಥರ ನಾನು ಮೇಲೆ ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು. ಹಾಗೆ ಮತ್ತು ಈ ಕಡೆ ನೋಡಿ ಹೂವಿನ ಇರುವಂಥದ್ದು ಈ ಥರ ಹೂವಿನ ಮಾಲೆಗಳು ಕೂಡ ಇಟ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ. ನಿಮಗೂ ಕೂಡ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಇಷ್ಟ ಆಗಿದರೆ ಈ ವಿಡಿಯೋ ಖಂಡಿತವಾಗಿ ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೊಸ ರೀತಿಯಾಗಿ ನಿಮಗೂ ಕೂಡ ವಿಡಿಯೋ ತರ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಎಲ್ಲರ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ, ಸ್ವಲ್ಪ ಸಿಂಪಲಾಗಿ ಹಾಗಾಗಿ ಮಾಡ್ತಾರೆ. ಅವರಿಗಾಗಿ ಸಿಂಪಲ್ ಮಾಡೋರಿಗೆ ಸಿಂಪಲ್ ಥರ ಕೂಡ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು. ಇನ್ನೂ ಕೂಡ ನೀವು ಸೈಡಿಗೆಲ್ಲ ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಿದ್ರೆ ಬ್ಲೌಸ್ ಪೀಸಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು ಅಂತ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ ನೋಡಿ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಹಾಗಿದ್ದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗಾದರೆ ನಾನು ಕೂಡ ಇವತ್ತಿನ ವಿಡಿಯೋ ತೋರಿಸಿರೋದು ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸರ್ತಿ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.